ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಡಿಲಿಷಿಯಸ್ ಕ್ಯಾರೆಟ್ ಡೆಸರ್ಟ್ ಮಾಡಿದ್ದೀನಿ. ಇದಕ್ಕೆ ಕ್ಯಾರೆಟ್ ಫಿರ್ನಿ ಅಂತ ಕರೀತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ 3/4 ಬೌಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಮನೇಲಿ ಯೂಸ್ ಮಾಡ್ತೀವಲ್ಲ ಅನ್ನ ಮಾಡೋಕ್ಕೆ, ಅದೇ ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಅಕ್ಕಿನ ಒಂದು 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ವಾಶ್ ಮಾಡಾದಮೇಲೆ ಅಕ್ಕಿನ ನೆನೆಸಿಡಬೇಕು. 1 ಅವರ್ ಆದರೂ ನೆನೆಸ್ಬೇಕು. ಟೈಮ್ ಕಡಿಮೆ ಇದ್ದರೆ ಅಟ್ಲೀಸ್ಟ್ ½ ಆನ್ ಅವರ್ ಆದರೂ ನೆನೆಸ್ಬೇಕು. ಸೊ ಇವಾಗ ನೆನೆಸೋಕ್ಕೆ ನಾನು 1 ಅವರ್ ನೆನೆಸ್ತಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿಡ್ತಿದ್ದೀನಿ. ಇವಾಗ 1 ಅವರ್ ಆದಮೇಲೆ ಪ್ಲೇಟ್ ತೆಗೆದಿದ್ದೀನಿ. ಇವಾಗ ನೀರೆಲ್ಲ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ, ಅಕ್ಕಿ ನೆನೆಸಿದ ನೀರೆಲ್ಲನೂ. ಅಕ್ಕಿನ ಇವಾಗ ಫುಲ್ ಡ್ರೈ ಮಾಡ್ಕೊಳ್ಬೇಕು. ನೋಡಿ, ತೇವಾಂಶ ಫುಲ್ಲು ಹೋಗಬೇಕು. ಆಮೇಲೆ ತರಿಯಾಗಿ ರುಬ್ಕೊಳ್ಬೇಕು. ಅದಕ್ಕೆ ಅದು ಫುಲ್ ಡ್ರೈ ಆಗಬೇಕು. ಇವಾಗ ಅಕ್ಕಿ ಡ್ರೈ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು 5 ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡಿ ಆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಕ್ಯಾರೆಟು. ಇವಾಗ ಕ್ಯಾರೆಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಕ್ಯಾರೆಟ್ ಕಟ್ ಮಾಡಿ ಆಯಿತು. ನೋಡಿ, ಈ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಪ್ಯಾನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನೀರು ಕಾಯೋಕ್ಕಿಟ್ಟಿದ್ದೆ. ಇವಾಗ ನೀರು ಬಿಸಿ ಆಗಿದೆ. ಕ್ಯಾರೆಟ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಕುಕ್ಕರಲ್ಲೂ ಹಾಕ್ಕೊಳ್ಬೋದು. ಇದೊಂದು 10 ಮಿನಿಟ್ಸ್ ಕ್ಯಾರೆಟ್ ಎಲ್ಲ ಸಾಫ್ಟ್ ಆಗುತ್ತೆ. ನೋಡಿ, 10 ನಿಮಿಷ ಆದಮೇಲೆ ನೋಡಿ ಕ್ಯಾರೆಟ್ ಸಾಫ್ಟ್ ಆಗಿದೆ. ಸೊ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಇದು ಫುಲ್ಲು ಕೂಲ್ ಆಗಬೇಕು. ಆಮೇಲೆ ಕ್ಯಾರೆಟ್ನೂ ರುಬ್ಕೊಳ್ಬೇಕು. ಇಲ್ಲಿ ಅಕ್ಕಿ ಫುಲ್ ಡ್ರೈ ಆಗಿದೆ. ನಾನು ಒಂದು ಟೀ ಶರ್ಟ್ ಮೇಲೆ ಹಾಕಿ ಅದನ್ನು ಫುಲ್ಲು ಡ್ರೈ ಮಾಡಿದೆ, ಕಾಟನ್ ಟೀ ಶರ್ಟ್ ಮೇಲೆ ಹಾಕಿ. ಸೊ ಇವಾಗ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ತರಿಯಾಗಿ, ಸ್ವಲ್ಪ ರವೆಗಿಂತ ಒಂದು ಸ್ವಲ್ಪ ದಪ್ಪಕ್ಕಿದೆ. ನೋಡಿ, ಇಷ್ಟ ಆದರೆ ಸಾಕು. ತರಿಯಾಗಿ ರುಬ್ಕೊಳ್ಬೇಕು ಅಕ್ಕಿನ. ಈ ಕಡೆ ಕ್ಯಾರೆಟ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ನೀರೆಲ್ಲನೂ. ಕ್ಯಾರೆಟು ಫುಲ್ಲು ಕೂಲ್ ಆಗಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೂ ರುಬ್ಕೊಳ್ಬೋದು, ಇಲ್ಲಾಂದರೆ ತರಿಯಾಗೂ ರುಬ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಲೀಟರ್ ಹಾಲು ಕಾಯೋಕ್ಕಿಟ್ಟಿದ್ದೀನಿ. ನಂದಿನಿ ಪ್ಯಾಕೆಟ್, ಆರೆಂಜ್ ಪ್ಯಾಕೆಟ್ ಬರುತ್ತಲ್ಲ ಅದು. ಇವಾಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ರುಬ್ಕೊಂಡಿರೋ ಅಕ್ಕಿನ ತರಿಯಾಗಿ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಫುಲ್ಲು ಬೇಯಬೇಕು. ಅಲ್ಲಿವರೆಗೂ ಸಕ್ಕರೆ ಆ್ಯಡ್ ಮಾಡಬಾರ್ದು. ಸಕ್ಕರೆ ಆ್ಯಡ್ ಮಾಡಿಬಿಟ್ರೆ ಅಕ್ಕಿ ಬೇಯಲ್ಲ. ಅದಕ್ಕೆ ಹಾಲಲ್ಲೇ ಚೆನ್ನಾಗಿ ಅಕ್ಕಿನ ಬೇಯಿಸ್ಕೊಳ್ಬೇಕು. ಆವಾಗ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಚೆನ್ನಾಗಿ ಇವಾಗ ಅಕ್ಕಿ ಬೇಯ್ತಾ ಇದೆ. ಸೊ ಆವಾಗ ತಿರ್ಸ್ಕೊಳ್ತಾ ಇದ್ದೀನಿ. ಇವಾಗ ಅಕ್ಕಿ ಫುಲ್ಲು ಸಾಫ್ಟ್ ಆಗಿದೆ. ಇವಾಗ ನಾನು ಕ್ಯಾರೆಟ್ನ ತರಿಯಾಗಿ ರುಬ್ಕೊಂಡಿದ್ದೆ, ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿ ಫುಲ್ಲು ಬೆಂದ ಮೇಲೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಮಧ್ಯದಲ್ಲೇ ಆ್ಯಡ್ ಮಾಡಿದ್ರೆ ಅಕ್ಕಿ ಬೇಯಲ್ಲ. ಇವಾಗ ಕ್ಯಾರೆಟ್ ಎಲ್ಲ ಆ್ಯಡ್ ಆದಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಆದಮೇಲೆ ಈ ಥರ ಇರುತ್ತೆ. ನೆಕ್ಸ್ಟ್ ಇವಾಗ ನಾನು ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಇಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಇವಾಗ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇವಾಗ ತುಪ್ಪದಲ್ಲಿ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ಹಾಕಿದ್ದೀನಿ. ಬೇರೆ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಸೊ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕ್ಯಾರೆಟ್ ಫಿರ್ನಿ ರೆಡಿ ಆಯಿತು. ಸೊ ಫ್ರೆಂಡ್ಸ್, ಇದು ಫ್ರಿಜ್ಜಲ್ಲಿಟ್ಟು ತಿಂದರೆ ಕೋಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.